ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಇವತ್ತು ಬೆಳಿಗ್ಗೆದ್ದು ಫಸ್ಟ್ ಡ್ಯೂಟಿ ಮಾಡ್ಕೊಂಡು ಸೀದಾ ಬಂದಿರೋದೆ ನಮ್ಮ ಮೆಕ್ಯಾನಿಕ್ ಅವ್ರ ಹತ್ರ. ಏನ್ ಸರ್, ಏನ್ ಮಾಡ್ತಾ ಇದ್ದೀರಾ? ಅದೇ ಸರ್, ಚಾರ್ಜರ್ ಪ್ರಾಬ್ಲಮ್ ಬಂದೈತೆ. ಮೊಬೈಲು ಚಾರ್ಜಿಂಗ್ ಆಗ್ತಾ ಇರಲಿಲ್ಲ, ಹಾಗಾಗಿ ಚಾರ್ಜಿಂಗ್ ಇದ್ದು ಮಾಡಿಸೋಣ ಅಂತ ಬಂದೆ. ಇವಾಗ ಇದೆಲ್ಲ ಮಾಡಿಸ್ಕೊಂಡು ಹೊರಡೋಣ ಡ್ಯೂಟಿ ಮೇಲೆ. ಇವ್ರ ಹತ್ರ ಬರಲೇಬೇಕು ನಾವು, ತಿಂಗಳಿಗೊಮ್ಮೆ. ಬರಲಿಲ್ಲ ಅಂತ ನಡೆಯಲ್ಲ, ತಿಂಗಳಿಗೆ 3-4 ಸಾರಿ ಅಲ್ವಾ ಸರ್? ಬನ್ನಿ ಹೋಗೋಣ ಒಂದು ರೌಂಡು. ಗಾಡಿ ಸ್ವಲ್ಪ ಪಿಕಪ್ ಇರಲಿಲ್ಲ, ಅದನ್ನೇ ತೋರಿಸ್ಕೊಳಕ್ ಬಂದೆ. ಹಾಗಾದ್ರೆ ಒಂದೇ ಸಾರಿ ಬಂದ್ಬಿಡ್ಬೇಕು, ಮತ್ತೆ 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 ಬರೋಕ್ಕಾಗಲ್ಲ. ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇರ್ತವೆ, ಅದನ್ನೆಲ್ಲ ತೋರಿಸ್ಕೊಂಡ್ಬಿಟ್ಟು ಡ್ಯೂಟಿ ಮೇಲೆ ಹೊರಟ್ರೆ ವಾಪಸ್ ಈ ಕಡೆ ತಲೆ ಹಾಕೋ ಅವಶ್ಯಕತೆ ಇರಲ್ಲ. ಅಣ್ಣ, ನಿನ್ನೆ ಪೊಲೀಸನು ಪೊಲೀಸ್ ಅಂತ ನಿಂತ ಗಾಡಿಗೆ ಒಬ್ಬ ಗುದ್ದುಬಿಟ್ಟವನೆ. ತೋರಿಸ್ತೀನಿವಾ ಎಷ್ಟಾಗ್ಬೋದು ಅದು ಖರ್ಚು. ಅದಕ್ಕೆ ಹೆಚ್ಚು ಕಮ್ಮಿ ಒಂದು 2,000. 3,000 ಮಾತಾಡಿ 2,000 ಇಸ್ಕೊಂಡು ಬಂದೆ ನೋಡಿ. 2,000 ಮೆಕ್ಯಾನಿಕ್ ಹೇಳ್ತಾ ಇರೋದು. ಹಾ, ಸಣ್ಣ ಪುಟ್ಟ ಅದು ಇದು ಅಂತ ಇರುತ್ತೆ. ಏನ್ ಮಾಡೋಣ, ನಮ್ಮ ಪ್ರಾಬ್ಲಮ್ಗಳಿಗೆ ನಾವೇ ನೋಡ್ಕೋಬೇಕು. ಇಂಥ ಸಿಚುವೇಶನ್ ಅಲ್ಲಿ ನೆನೆ ನಿಂತಿರೋ ಗಾಡಿ ಸಿಗ್ನಲ್ ಅಲ್ಲಿ ಹಿಂದೆಯಿಂದ ಬಂದು ಗುದ್ದಿರೋದು. ಏನ್ ಮಾಡ್ತೀರಾ? ಕರೆಕ್ಟಾಗಿ 10:57ಕ್ಕೆ ನಾನು ಡ್ಯೂಟಿ ಆನ್ ಮಾಡಿ ಫಸ್ಟ್ ಡ್ಯೂಟಿ ಮಾಡಿದ್ದೆ. ಅದಾದ್ಮೇಲೆ ಒಂದು ಅರ್ಧ ಗಂಟೆ ಗ್ಯಾರೇಜ್ ಹತ್ರ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಆಯ್ತು. ಮತ್ತೆ ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ, ಅಂದ್ರೆ 2 ಅವರಲ್ಲಿ 1.5 ಅವರಲ್ಲಿ ನಾನು ಟೋಟಲ್ ಅರ್ನ್ ಮಾಡಿರೋದು 416 ರೂಪಾಯಿ 39 ಪೈಸೆ ಟೋಟಲ್ ಅರ್ನಿಂಗ್. ಇದಲ್ಲ, ಇದು 1 2 3 4 5 ನಾನ್ ಸ್ಟಾಪ್ ಬಾಡಿಗೆಗಳನ್ನು ಹೊಡೆದು 5 ಡ್ಯೂಟಿಗಳನ್ನು ಮಾಡಿ 406 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇವಾಗ ನೋಡೋಣ ಯಾವ ಕಡೆ ಬರುತ್ತೆ ಡ್ಯೂಟಿ. ಕಂಟಿನ್ಯೂ ಮಾಡ್ಕೊಳ್ಳೋಣ, ಸಿಕ್ಕಿತ್ತು ಎಲ್ಲದಕ್ಕೂ ಜೈಯೋಣ. 7 ಡ್ಯೂಟಿ ಮಾಡಿ ವೇಟಿಂಗು ಸಹಕಾರ ನಗರದಲ್ಲಿ, ಯಾವುದೇ ಡ್ಯೂಟಿ ಬೀಳ್ತಾ ಇಲ್ಲ. ನೋಡ್ಬೇಕು ಇವಾಗ ಟೀ ಕುಡ್ಕೊಂಡೆ, ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ. ವೇಟಿಂಗಲ್ಲಿ ಇದ್ದೀನಿ, ಯಾವುದಾದ್ರು ಡ್ಯೂಟಿ ಬಂದರೆ ಟಕ್ ಅಂತ ಹಾಕೊಂಡು ಹೋಗೋಣ ಅಂತ. ಬಟ್ ನೋಡೋಣ ಏನಾಗುತ್ತೆ, ಬನ್ನಿ. ಯಪ್ಪ, ಕೆಲವೊಂದ್ ಸಾರಿ ಎಂತೆಂತ ಪ್ಯಾಸೆಂಜರ್ ಬರ್ತಾರ ಅಂತಂದ್ರೆ ನಿಜವಾಗ್ಲೂ ತಲೆ ಕೆಟ್ಟ ಕೆರೆ ಹಿಡ್ದು ಹೋಗ್ಬಿಡುತ್ತೆ. ಅವ್ರ ಲೊಕೇಶನ್ ಹಾಕಿರೋದು ಬೇರೆ. ಇದು NCBS GKVK ಒಂದು ಗೇಟು, ರಾಷ್ಟ್ರೀಯ ಜೀವ ವಿಜ್ಞಾನ ಕೇಂದ್ರ. ಈ ಗೇಟು ಇದು ಬ್ಯಾಕ್ ಗೇಟು, ಇನ್ನೊಂದು ಫ್ರಂಟ್ ಗೇಟ್ ಆ ಕಡೆ ಇದೆ. ಇವರು ಲೊಕೇಶನ್ ಅಲ್ಲಿಗೆ ಹಾಕಿದ್ದಾರೆ. ಇವರು ನನ್ನನ್ನು ಕರ್ಕೊಂಡು ಬಂದಿರೋದು ಇಲ್ಲಿ ಲೆಫ್ಟ್ ಹೋಗಿ, ಇಲ್ಲಿ ರೈಟ್ ಹೋಗಿ, ಇಲ್ಲಿ ಲೆಫ್ಟ್ ಹೋಗಿ, ರೈಟ್ ಹೋಗಿ ಅಂತ. ನಾನು ಹೇಳ್ತಾ ಇನ್ ಸರ್, ನೀವು ಲೊಕೇಶನ್ ಹಾಕಿರೋದು ಬೇರೆ, ನೀವು ಕರ್ಕೊಂಡು ಹೋಗ್ತಾ ಇರೋದು ಬೇರೆ ಕಡೆ ಅಂತ. ಅದ್ರದ್ದೇನು ಕೇಳ್ತೀರಾ? ನಾವು ಕರ್ಕೊಂಡು ಹೋಗ್ತಾ ಇಲ್ವಾ, ನಮಗ್ ಗೊತ್ತಿಲ್ವಾ, ಹಂಗೆ ಹಿಂಗೆ ಅಂತ. ಸರಿ, ಇವಾಗ ನಾನು ರೂಟ್ ಚೇಂಜ್ ಮಾಡಿ ಬೇರೆ ಕಡೆ ಹೋಗ್ಬಿಟ್ಟು ಅಂತಂದ್ರೆ ಊಬರ್ ಅವನು ನಮ್ಮ ಮೇಲೇನೆ ಏನಾದ್ರೂ ಒಂದು ರೆಸ್ಟ್ರಿಕ್ಷನ್ ಆಗ್ತಾನೆ, ಅಥವಾ ಡ್ರಾಪ್ ಬೇರೆ ಕಡೆ ಇದ್ದು ನಾನು ಬೇರೆ ಕಡೆ ಹೋದ್ರೆ ಅವ್ನು ರೂಟ್ ಫಾಲೋ ಮಾಡಿಲ್ಲ ಅಂತ ಊಬರ್ದೊಂದು ಬೇರೆ ಇರುತ್ತೆ. ಇವಾಗ ಇವರು ಸಡನ್ ಆಗಿ ಇವರೇ ಕರ್ಕೊಂಡು ಹೋಗ್ತಾರೆ, ಇವರೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರು, ರೂಟ್ ಅವ್ನು ಚೇಂಜ್ ಮಾಡಿ ಕರ್ಕೊಂಡು ಹೋದ ಅಂತ. ನನ್ನ ಐಡಿ ಹೊಗೆ ಹಾಕಿಸ್ಕೊಳತ್ತೆ. ಇವ್ರಿಗೇನು ಇಳಿದ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ನನ್ಗೇನು ಪರಿಸ್ಥಿತಿ, ಅವ್ರಿಗೆ ತಿಳಿಸ್ ಹೇಳಿದ್ರು ಅರ್ಥನೇ ಮಾಡ್ಕೊತಾ ಇರ್ಲಿಲ್ಲ. ತಲೆ ಕೆಟ್ಟ ಕೆರಡ್ದೋಗ್ಬಿಡ್ತು. ನಾನು ಹೇಳಿದೆ, ಸರ್ ನಿಮ್ ದುಡ್ಡು ಬೇಡ, ನೀವು ಬೇಡ, ಇಳಿದು ಹೋಗ್ಬಿಟ್ರಿ ಸರ್, ಆಗ್ತಾ ಇಲ್ಲ. ಏನಕ್ಕಂತ ಆ ರೀತಿ ಮಾತಾಡ್ತಾ ಇದ್ದಾರೆ. ಹೇಳ್ತಾ ಇದೀನಿ, ಸರ್ ಈ ರೀತಿ ಹೋಗಂಗಿಲ್ಲ, ನೀವು ಬೇಕಾದ್ರೆ ಲೊಕೇಶನ್ ಅಪ್ಡೇಟ್ ಮಾಡಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಲೊಕೇಶನ್ ಎಲ್ಲ ಅಪ್ಡೇಟ್ ಮಾಡಕ್ ಆಗಲ್ಲ, ನಾವ್ ಹೇಳ್ತಾ ಇದೀವಲ್ವಾ ಕರ್ಕೊಂಡು ಹೋಗಿ, ಹಂಗೆ ಹಿಂಗೆ. ಲೊಕೇಶನ್ ಅಪ್ಡೇಟ್ ಮಾಡಿದ್ರೆ ನಾನು ಕರೆಕ್ಟಾಗಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡ್ಬೋದು. ಇವ್ ಲೊಕೇಶನ್ ಅಪ್ಡೇಟ್ ಮಾಡ್ತಾ ಇಲ್ಲ. 3 ಜನ ಹತ್ತಿದ್ದಾರೆ, ಒಬ್ರನ್ನ ಒಂದ್ ಕಡೆ, ಇನ್ನೊಬ್ರನ್ನ ಒಂದ್ ಕಡೆ, ಮತ್ತೊಬ್ರನ್ನ ಒಂದ್ ಕಡೆ ಇಳಿಸಕ್ಕೆ. ಈ ರೀತಿ ಇದ್ದಾಗ ಊಬರ್ ಅಲ್ಲೇ ಒಂದು ಆಪ್ಷನ್ ಇದೆ, ಆಡ್ ಲೊಕೇಶನ್ಸ್. ಒಂದು ಲೊಕೇಶನ್ ನೀವು ಡೆಸ್ಟಿನೇಷನ್ ಫಿಕ್ಸ್ ಮಾಡಿರ್ತೀರ ಅನ್ಕೊಳ್ಳಿ, ಆ ಡೆಸ್ಟಿನೇಷನ್ ಹೋಗೋದಕ್ಕಿಂತ ಮುಂಚೆ ಸೆಂಟ್ರಲ್ ನಿಮ್ಗೆ ಏನಾದ್ರು ಒಂದು ಪಾಯಿಂಟ್ ಒಂದು 5 ನಿಮಿಷ ನಿಲ್ಲಿಸ್ಬೇಕು ಅಂತಂದ್ರೆ ಕೆಲವೊಂದು ಪಾಯಿಂಟ್ಗಳನ್ನ ನೀವು ಆಡ್ ಮಾಡ್ಬೇಕಾಗುತ್ತೆ. ಅವಾಗಲೇ ನಾವು ಗಾಡಿ ನಿಲ್ಸಕ್ ಆಗೋದು. ಸುಮ್ನೆ ಹೇಳ್ಬೇಕಲ್ಲ, ಗಾಡಿ ನಿಲ್ಸ್ಕೊಂಡು ಹಂಗೆ ಹೋಗ್ಬಿಟ್ರೆ ಊಬರ್ ಅವನು ನೋಟಿಫಿಕೇಶನ್ ಕೊಡ್ತಾನೆ, ಏನಾಯ್ತು, ಏನೇನು ನಿಂತಿದ್ಯಾ ನೀನು ಅಂತ. ಟ್ರಾಫಿಕ್ ಅಲ್ಲಿ 5 ನಿಮಿಷ ನಿಂತ್ರೇನೆ ಅವನು ನೋಟಿಫಿಕೇಶನ್ ಕಳಿಸ್ತಾನೆ. ಇವ್ರೇನೋ ಆಮೇಲೆ ಇಳಿದು ಹೋಗ್ಬಿಡ್ತಾರೆ, ಆಮೇಲೆ ನಮ್ಮೇಲೆ ಕಂಪ್ಲೇಂಟ್ ಮಾಡ್ಬಿಟ್ರೆ ಮುಗ್ದೋಯ್ತು ನನ್ನ ಐಡಿ ಹೊಗೆ. ಒಂದ್ಸಾರಿ ಊಬರ್ ಅಲ್ಲಿ ಬ್ಲಾಕ್ ಲಿಸ್ಟ್ ಆಯ್ತು ಅಂತಂದ್ರೆ ಮುಗ್ದೋಯ್ತು.
ಲೈಫ್ ಲಾಂಗ್ ಊಬರ್ ಅಲ್ಲಿ ನಾನು ಗಾಡಿ ಓಡ್ಸಕ್ ಆಗಲ್ಲ. ನಾನು ಊಬರ್ ಓಡ್ಸೋದು ಏನಕ್ಕೆ ಅಂತಂದ್ರೆ ನಾನ್ ಸ್ಟಾಪ್ ಬಾಡಿಗೆಗಳು ಬರ್ತವೆ ಅಂತ. ಇವ್ರು ಬಾಡಿಗೆ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಬಾಡಿಗೆ ಬಂದಿದೆ ನನಗೆ. ಬೆಳಿಗ್ಗೆಯಿಂದ ಹಿಂಗೆ ಆಗ್ತಾ ಇರೋದು. ಒಂದು ಬಾಡಿಗೆ ಡ್ರಾಪ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಬಾಡಿಗೆ ಬಂದ್ಬಿಡುತ್ತೆ. ಊಬರ್ ಅಲ್ಲಿ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್. ಪ್ಯಾಸೆಂಜರ್ ವೆಯ್ಟ್ ಮಾಡ್ತಾರೆ, ಬೇರೆ ಆಪ್ಗಳಲ್ಲಿ ವೆಯ್ಟ್ ಮಾಡೋದೇ ಇಲ್ಲ. ಬುಕ್ಕಿಂಗ್ ತಗೊಂಡ್ರ ನೋಡಿದ್ರ ಇನ್ನೂ 10 ನಿಮಿಷ ಆಯ್ತಾ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಬಟ್ ಊಬರ್ ಅಲ್ಲಿ ಹಂಗಿಲ್ಲ. ಊಬರ್ ಅಲ್ಲಿ ಪ್ಯಾಸೆಂಜರ್ ವೆಯ್ಟ್ ಮಾಡ್ತಾರೆ. ಬೆಳಿಗ್ಗೆಯಿಂದ ಆಲ್ಮೋಸ್ಟ್ ನಾನು ಟೋಟಲ್ ಎಷ್ಟು 608 ರೂಪಾಯಿ ಮಾಡಿದ್ದೀನಿ. 8 ಡ್ಯೂಟಿ ಮಾಡಿದ್ದೀನಿ. 8 ಡ್ಯೂಟಿಲಿ 1 ಡ್ಯೂಟಿ ನಾರ್ಮಲ್ ಆಗಿ ಹೋಗಿ ಪ್ಯಾಸೆಂಜರ್ನ ಡ್ರಾಪ್ ಮಾಡಿದೆ. ಅದಾದ್ಮೇಲೆ ಯಾವುದೇ ಬಾಡಿಗೆ ಹಾಕೊಳ್ಳಿಲ್ಲ. ನಾನು ಗ್ಯಾರೇಜ್ಗೆ ಹೋಗಿದ್ನಾ, ಅಲ್ಲಿಂದ ಬಂದು ನಾನ್ ಸ್ಟಾಪ್ ಒಂದಾದ್ಮೇಲೊಂದು ಆ ಟ್ರಿಪ್ ಎಂಡ್ ಆಗೋಕಿನ ಮುಂಚೆನೆ ಇನ್ನೊಂದು ಬಾಡಿಗೆ ಬರೋ ರೀತಿ ಡ್ಯೂಟಿನ ಮಾಡ್ಕೊಂಡಿತ್ತು. ಇವಾಗ ಒಂದು ಅರ್ಧ ಗಂಟೆ ಅಲ್ಲಿ ಡ್ಯೂಟಿ ಇರಲಿಲ್ಲ ಸಹಕಾರ ನಗರದಲ್ಲಿ. ಅಲ್ಲಿ ಕೂತಿದ್ದೆ, ಅವಾಗ ಒಂದು ಡ್ಯೂಟಿ ಬಂತು, ಬಂದೆ ನಾನು. ಏನ್ ಮಾಡೋಣ, ಕೆಲವೊಂದು ಪ್ಯಾಸೆಂಜರ್ ಅಂತೂ ಹೆವಿ ತಲೆ ತಿಂತಾರಪ್ಪ ನಿಜವಾಗ್ಲು. ಏನಕ್ಕಾದ್ರೂ ಹಾಕೊಂಡ್ಬಿಟ್ನಪ್ಪ ಬಾಡಿಗೆ ಅಂದಂಗೆ ಆಗ್ಬಿಡ್ತು ನನಗೆ ಅವ್ರು ಮಾತಾಡೋದು ನೋಡಿ. ಬನ್ನಿ, ಇನ್ನೊಂದು ಸಹಕಾರ ನಗರ ಬ್ಯಾಕ್ ಗೇಟು. ಸಹಕಾರ ನಗರ ಬ್ಯಾಕಲ್ಲಿ ರಾಜೀವ್ ಗಾಂಧಿ ನಗರದಲ್ಲಿ ಪಿಕಪ್ ಬಂದಿದ್ದೀನಿ. ಬರ್ತಾ ಇದ್ದಾರೆ ಪ್ಯಾಸೆಂಜರು, ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಟೋಟಲ್ ಅರ್ನಿಂಗು 922 ರೂಪಾಯಿ 90 ಪೈಸಾ. ಟೋಟಲ್ 12 ಡ್ಯೂಟಿಗಳನ್ನ ಮಾಡಿದ್ದೀನಿ. ಹಾಗೆ ಕೆಲವೊಂದು ಪ್ಯಾಸೆಂಜರು ಆಟೋ ಬುಕ್ ಮಾಡುವಾಗ ಆಟೋನ ಬುಕ್ ಮಾಡಿಬಿಡ್ತಾರೆ. ಬಟ್ ಅವ್ರಿಗೆ ತೋರಿಸುವಾಗ ಅಮೌಂಟ್ ಎಷ್ಟು ತೋರಿಸಿತ್ತು ಅಂತಾರೆ. ಬಟ್ ಕೆಲವೊಮ್ಮೆ ಪ್ಯಾಸೆಂಜರ್ ತಪ್ಪೇನ್ ಮಾಡ್ತಾ ಇದ್ದಾರೆ ಗೊತ್ತಾ, ಆಟೋ ಪ್ರಿಯಾರಿಟಿ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಪ್ರೈಸ್ ಹೆಚ್ಚಿದೆ. ನಾರ್ಮಲ್ ನೀವು 2 ಕಿಲೋಮೀಟರ್ಗೆ ಅವ್ನು 75 ರೂಪಾಯಿ ಕೊಟ್ಟಿದ್ದಾನೆ. ಆಟೋ ಪ್ರಿಯಾರಿಟಿಲಿ ರೇಟ್ ಜಾಸ್ತಿ ಇರುತ್ತೆ. ಬುಕ್ ಮಾಡುವಾಗ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದ್ರೆ ಇವಾಗ ಒಂದು ಪ್ಯಾಸೆಂಜರ್ ಜೊತೆ ಕಿರಿಕ್ ಆಗೋದು ನಾನು ಅವ್ರಿಗೆ ತಿಳಿಸಿ ಹೇಳಿದೆ. ನೋಡಿ, ನೀವು ಆಟೋ ಪ್ರಿಯಾರಿಟಿನ ಬುಕ್ ಮಾಡಿದ್ದೀರಾ, ಹಂಗಾಗಿ ರೇಟ್ ಜಾಸ್ತಿ ತೋರಿಸ್ತಾ ಇದೆ. ಇಲ್ಲ, ನಾನು ಬುಕ್ ಮಾಡುವಾಗ 54 ಇತ್ತು ಅಂತ ಹೇಳಿದ್ರು. ಬಟ್ ನಾನು ತೋರಿಸ್ದೆ ಅವ್ರಿಗೆ, ನೋಡಿ ನೀವು ಇಲ್ಲಿ ಆಟೋ ಪ್ರಿಯಾರಿಟಿನ ಬುಕ್ ಮಾಡಿದ್ದೀರಾ, ಹಾಗಾಗಿ ಆಟೋ ಪ್ರಿಯಾರಿಟಿಲಿ ರೇಟ್ ಜಾಸ್ತಿ ಇರುತ್ತೆ. ಇರಿ ತೋರಿಸ್ತೀನಿ. ಇದು ನಾರ್ಮಲು, ಇದು ನಾರ್ಮಲು, ಇದು ನಾರ್ಮಲು, ಇದು ನಾರ್ಮಲು, ಇದು ನಾರ್ಮಲು. ಇಲ್ಲಿದೆ ನೋಡಿ ಆಟೋ ಪ್ರಿಯಾರಿಟಿ. 4 ಕಿಲೋಮೀಟರ್ 102. ಮಿಕ್ಕಿದೆಲ್ಲ ನಾರ್ಮಲೇ ಕೊಡ್ತಾನೆ. ಬಟ್ ಪ್ರಿಯಾರಿಟಿ ಟ್ರಿಪ್ ಅಲ್ಲಿ ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಇದನ್ನ ನಾವು ಪ್ಯಾಸೆಂಜರ್ಗೆ ಒಮ್ಮೊಮ್ಮೆ ತಿಳಿಸಿ ಹೇಳ್ಬೇಕಾಗುತ್ತೆ. ಏನಕ್ಕಂತಂದ್ರೆ ಅವ್ರು ಪ್ರಿಯಾರಿಟಿ ಬುಕ್ ಮಾಡ್ಬಿಟ್ಟು ಇಲ್ಲ ಕಮ್ಮಿ ತೋರಿಸಿತ್ತು ಆ ರೀತಿ ಅಂತ ಕೆಲವೊಂದು ಪ್ಯಾಸೆಂಜರ್ ಕಿರಿಕ್ ಮಾಡ್ಕೋತಾರೆ ಬೇಕು ಅಂತ. ಸೊ ಟೋಟಲ್ ಅರ್ನಿಂಗ್ ನಮ್ದು 1187. 15 ಟ್ರಿಪ್ 1274 ರೂಪಾಯಿ ಟೋಟಲ್ ಅರ್ನ್ ಮಾಡಿದ್ದೀನಿ. ಟೈಮ್ ಬಂದ್ಬಿಟ್ಟು ಕರೆಕ್ಟ್ ಆಗಿ 5 ಗಂಟೆ 15 ನಿಮಿಷ. ಇವಾಗ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ, ಯಾವ ಕಡೆ ಇಲ್ಲ ಅಂತ ಗೊತ್ತಿಲ್ಲ. ಟೋಟಲ್ 12 ಗಂಟೆಯಿಂದ 5 ಗಂಟೆ ಅಂದ್ರೆ 6 ಅವರ್, 11:30 ಸೊ 5:30, 6 ಅವರಲ್ಲಿ ನಾನು ಟೋಟಲ್ ಅರ್ನ್ ಮಾಡಿರೋದು 1250 ರೂಪಾಯಿ ರನ್. ಟೋಟಲ್ 130 ಕಿಲೋಮೀಟರ್ ರನ್ ಮಾಡಿ ಇಷ್ಟನ್ನ ನಾನು ಅರ್ನ್ ಮಾಡಿದ್ದೀನಿ ಇವಾಗ. ಯಾಕಂದ್ರೆ ಇವತ್ತು ಸ್ವಲ್ಪ ಖಾಲಿ ಸುತ್ತಾಡಿದ್ದೀನಿ ಆ ಕಡೆ ಈ ಕಡೆ. ಒಂದು 10-20 ಕಿಲೋಮೀಟರ್ ಇದು 1274 ಇಷ್ಟು ಅರ್ನ್ ಮಾಡಿದ್ದೀನಿ. ನೋಡೋಣ ಬನ್ನಿ, ಇನ್ನೂ ಟೈಮ್ ಇದೆ, ಇನ್ನು 3 ಅವರ್ ಟೈಮ್ ಇದೆ. ಇನ್ನು 3 ಅವರಲ್ಲಿ ಎಷ್ಟು ಅರ್ನ್ ಮಾಡ್ಬೋದು, ಏನೇನಾಗುತ್ತೆ ಏನೇನಿಲ್ಲ ನೋಡೋಣ ಬನ್ನಿ. ಟೋಟಲ್ ಅರ್ನಿಂಗು 1549 66 ಪೈಸೆ. ನಾನಿವಾಗಿದ್ದೀನಿ ಆಶಾ ಟೌನ್ಶಿಪ್ ಅಂತ, ಇದು ಬರುತ್ತೆ ಚಿಕ್ಕಗುಬ್ಬಿ ದೊಡ್ಡಗುಬ್ಬಿಲಿ. ತಿಂಗಳು ಮೇನ್ ರೋಡ್ ಅಲ್ಲಿ ಡ್ಯೂಟಿ ಇಲ್ಲ ಅಂತ ಕಾಯ್ಕೊಂಡು ಕೂತಿದ್ದ. 50 ರೂಪಾಯಿ ಬಂದ್ರು ಹೊಡಿಯೋಣ ಅಂತ. ಅದೇ ಮೂಮೆಂಟ್ಗೆ 270 ರೂಪಾಯಿದು ಒಂದು ಡ್ಯೂಟಿ ಬಂತು. ಟಕ್ಕಂತ ಹಾಕೊಂಡು ಬಂದೆ. ಆಲ್ಮೋಸ್ಟ್ 45 ನಿಮಿಷ ಹಿಡಿತು ತಗೊಂಡ್ಬಂದು ಡ್ರಾಪ್ ಮಾಡೋಷ್ಟರಲ್ಲಿ. ಡ್ರಾಪ್ ಮಾಡಿ ಆ ಟೌನ್ಶಿಪ್ ಏನಿಲ್ಲ ಅಂತಂದ್ರು ಒಳಗಡೆ ಒಂದು 3-4 ಕಿಲೋಮೀಟರ್ ಇದೆ ಅದು ಆಶಾ ಟೌನ್ಶಿಪ್ ಅಂತ. ಅಲ್ಲಿಂದ ಹೊರಗಡೆ ಬರುವಾಗ ಒಂದು ಬಾಡಿಗೆ ಬಂತು. ಇವಾಗ 2 ಕಿಲೋಮೀಟರ್ ಪಿಕಪ್, 2 ಕಿಲೋಮೀಟರ್ ಪಿಕಪ್, 3.5 ಕಿಲೋಮೀಟರ್ ಡ್ರಾಪ್. ಅಮೌಂಟ್ ಎಷ್ಟು ಕೊಡ್ತಾ ಇದ್ದಾನೆ, 142 ರೂಪಾಯಿ. 100 ರೂಪಾಯಿ ಬಾಡಿಗೆ, 30-40 ರೂಪಾಯಿ ಟಿಪ್ಸ್ ಹಾಕೋರೆ. ಸೊ ಹಾಗಾಗಿ ಅಕ್ಸೆಪ್ಟ್ ಮಾಡಿದ್ದೀನಿ, ಹೋಗ್ತಾ ಇದ್ದೀನಿ. ಪಿಕಪ್ ಮಾಡ್ಕೊಂಡು ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಅಲ್ಲಿಂದ ನೋಡೋಣ ಮತ್ತೆ ಯಾವ್ದಾದ್ರು ಡ್ಯೂಟಿ ಬೀಳುತ್ತಾ ಇಲ್ವಾ. ಇನ್ನು 2 ಅವರ್ ಟೈಮ್ ಇದೆ. 2 ಅವರಲ್ಲಿ ಆರಾಮಾಗಿ ಇನ್ನು 450 ರೂಪಾಯಿ ಡ್ಯೂಟಿ ಮಾಡೋಣ ಬನ್ನಿ. ನೋಡ ಏನಾಗುತ್ತೆ ಏನಿಲ್ಲ. ಕಂಪ್ಲೀಟ್ ಆಗುತ್ತೆ ಅಂತೀರಾ ಟಾರ್ಗೆಟು?
ನೋಡೋಣ ಆಗಿದ್ದಾಗ್ಲಿ. ಮಳೆ ಸಖತ್ತಾಗಿ ಬೀಳ್ತೈತೆ, ಆದ್ರೆ ಲೈಟ್ ಆಗಿ ಬೀಳ್ತೈತೆ, ಅಷ್ಟೊಂದೇನಿಲ್ಲ. ಫುಲ್ ಹನಿ. ಇವಾಗ ಹೋಗೋಣ, ಫಸ್ಟ್ ಪಿಕಪ್ ಮಾಡ್ಕೊಂಡು ಬರೋಣ ಬನ್ನಿ. ಸೊ ಬಾಡಿಗೆನ ಡ್ರಾಪ್ ಮಾಡಿದೆ, ಬಟ್ ಪ್ಯಾಸೆಂಜರ್ ಏನಂತವ್ರೆ, ಸ್ವಲ್ಪ ವೆಯ್ಟ್ ಮಾಡಿ ರಿಟರ್ನ್ ಅಲ್ಲಿಗೆ ಹೋಗ್ಬೇಕು. ಸೇಮ್ ಅಮೌಂಟು, ಅಂದ್ರೆ ನಂಗೆ ಡಬಲ್ ಇನ್ಕಮ್ ಆಯ್ತು. ಇವಾಗ ವಾಪಸ್ ಕರ್ಕೊಂಡೋಗಿ ಅಲ್ಲಿ ಬಿಟ್ರೆ 142 ಆಲ್ಮೋಸ್ಟ್ 300 ಸಮೀಪ, 290 284 ರುಪೀಸ್ ಬರುತ್ತೆ. ಸಾಕು. ಇದಾದ್ಮೇಲೆ ಮತ್ತೆ ನೋಡೋಣ, ಇನ್ನೊಂದು ಡ್ಯೂಟಿ ಹೊಡ್ಕೋಬೇಕು. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 6:40. 7:30 ತನಕ ನನ್ನ ಟೈಮ್ ಇದೆ. 7:30 ತನಕ ನಾನು ಡ್ಯೂಟಿ ಮಾಡಿಕೊಂಡು ಯಲಹಂಕಕ್ಕೆ ಹೋಗಿ ನಮ್ಮ ಮೇಡಮ್ ಅನ್ನ ಪಿಕ್ ಮಾಡ್ಬೇಕು. ಹಂಗಾಗಿ ನೋಡೋಣ ಬನ್ನಿ ಏನಾಗುತ್ತೆ. 6:10 ಬಾಡಿಗೆನ ಅಕ್ಸೆಪ್ಟ್ ಮಾಡಿದ್ದು, ಡ್ರಾಪ್ ಮಾಡೋ ಅಷ್ಟರಲ್ಲಿ 1 ಅವರ್ ಆಲ್ಮೋಸ್ಟ್ ಆಗೇ ಬಿಡ್ತು ಈ ಬಾಡಿಗೆದು. 43 ನಿಮಿಷ 39 ಸೆಕೆಂಡು. ಪ್ಯಾಸೆಂಜರ್ ನನಗೆ ಅಮೌಂಟ್ ಕೊಟ್ಟಿರೋದು ಎಷ್ಟು ಗೊತ್ತಾ? ಬಿಲ್ ಇಷ್ಟ ಆಗಿದೆ. ಊಬರಲ್ಲಿ ನಾನು ಡ್ಯೂಟಿ ಆಫ್ ಮಾಡಿರಲಿಲ್ಲ. ಪ್ಯಾಸೆಂಜರ್ ಖುಷಿಯಿಂದ ಎಷ್ಟು ಕೊಟ್ಟು ಹೋದ್ರು. ಸೊ ನಮ್ಮ ಟೋಟಲ್ ಅರ್ನಿಂಗ್ ಅಲ್ಲಿಗೆ ಎಷ್ಟಾಯ್ತು ಗೊತ್ತಾ? 1500 ಪ್ಲಸ್ 300 1850 ರೂಪಾಯಿ ಟೋಟಲ್ ಅರ್ನಿಂಗು. ಇವಾಗ ನೋಡೋಣ, ಇಲ್ಲಿಂದ ಒಂದು ಯಲಹಂಕಕ್ಕೆ ಬಾಡಿಗೆ ಹಾಕೊಂಡು ಹೋಗ್ಬೇಕು. ನಮ್ಮ ಮೇಡಮ್ ಅವ್ರು ಕಾಯ್ತವ್ರಲ್ಲಿ. 20 ನಿಮಿಷ ಟೈಮ್ ಇದೆ. ನೋಡೋಣ ಯಾವ್ದಾದ್ರು ಬಾಡಿಗೆ ಬಂತು ಅಂತಂದ್ರೆ ಹಾಕೊಂಡು ಹೋಗೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಟೀ ಕುಡ್ಕೊಂಡು ಬಿಡೋಣ. ಟೀ ಕುಡಿದು ಹೋಗೋಣ. 399 ರೂಪಾಯಿದು ಗ್ಯಾಸ್ ಹಾಕ್ಸಿದ್ದೀನಿ, ಫುಲ್ ಟ್ಯಾಂಕು. ನಿನ್ನೆ ಸಾಯಂಕಾಲ ಹಾಕ್ಸಿದ್ದೆ, ನಿನ್ನೆ ಮಧ್ಯಾಹ್ನ ಹಾಕ್ಸಿದ್ದೆ 3 ಗಂಟೆಗೆ. ಅದಾದ್ಮೇಲಿಂದ ಒಂದು 600 ರೂಪಾಯಿ ಡ್ಯೂಟಿ ಮಾಡ್ಕೊಂಡಿದ್ದೆ. ಸೊ ಇವಾಗ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ, ನಾಳೆ ಬೆಳಿಗ್ಗೆಯಿಂದ ಡ್ಯೂಟಿ ಮಾಡ್ಕೊಳ್ಳೋಕ್ಕೆ. ಯಾಕಂದ್ರೆ ಸ್ವಲ್ಪನೇ ಇತ್ತು, ಹಾಗಾಗಿ ಇವಾಗ ಟೋಟಲ್ 19 ಟ್ರಿಪ್ಪು 1888 ಪ್ಲಸ್ 130 2010 ರೂಪಾಯಿ ಅರ್ನ್ ಮಾಡಿದ್ದೀನಿ ಟೋಟಲ್ ನಾನು. ಇನ್ನೊಂದು ಬಾಡಿಗೆ, ಇನ್ನೊಂದು 2 ಬಾಡಿಗೆ 60 ರೂಪಾಯಿ 2 ಅಥವಾ 120 ರೂಪಾಯಿ ಒಂದು ಬಾಡಿಗೆ ಹೊಡೆದ್ನಂತಂದ್ರೆ ನನ್ನ ಟಾರ್ಗೆಟು ಈಸಿಯಾಗಿ ರೀಚ್ ಆಗುತ್ತೆ. ಬನ್ನಿ, ಅದಕ್ಕಿಂತ ಮುಂಚೆ ಬಾಡಿಗೆ ಹೊಡ್ಕೊಂಡ್ ಬಿಡೋಣ. ಇವಾಗ 60 ರೂಪಾಯಿ ಒಂದು ಹಾಕೊಂಡಿದ್ದೀನಿ, ಇನ್ನೊಂದು 60 ರೂಪಾಯಿ ಹೊಡೆದ್ನಂತಂದ್ರೆ ಊಬರ್ ಅಲ್ಲಿ ಅರ್ನಿಂಗ್ 2000 ದಾಟುತ್ತೆ. ಆಲ್ರೆಡಿ ದಾಟಿದ್ದೀನಿ ನಾನು, 2010 ರೂಪಾಯಿ ಆಗಿದೆ. ಬಟ್ ಊಬರ್ ಅಲ್ಲಿ 1888 ರೂಪಾಯಿ ತೋರಿಸ್ತೆ. ಏನಕ್ಕಂತಂದ್ರೆ ಅಲ್ಲಿ ಪ್ಯಾಸೆಂಜರ್ನ ಡ್ರಾಪ್ ಮಾಡಿದವ 350 ರೂಪಾಯಿ ಕೊಟ್ಟು ಅಂತ, ಆ ಬಿಲ್ಲು ಊಬರ್ ಅಲ್ಲಿ ಬಂದಿದ್ದು 219. ಸೊ 130 ರೂಪಾಯಿ ಪ್ಯಾಸೆಂಜರ್ ಎಕ್ಸ್ಟ್ರಾ ಕೊಟ್ಟಿದ್ದು, ಹಾಗಾಗಿ 130 ರೂಪಾಯಿ ಎಕ್ಸ್ಟ್ರಾ ಲೆಕ್ಕ. ಸೊ ಊಬರ್ ಅಲ್ಲಿ ತೋರಿಸ್ತಾ ಇರೋದು 130 ರೂಪಾಯಿ ಕಮ್ಮಿ ತೋರಿಸ್ತಾ ಇರೋದು. ಹಾಗಾಗಿ ನೋಡೋಣ, ಇನ್ನು 2-3 ಡ್ಯೂಟಿ. 7:44 ನಮ್ಮ ಮೇಡಮ್ ಅವ್ರಿಗೆ ಮೆಸೇಜ್ ಮಾಡಿದೆ, ನೀವು ಹೋಗಿರಿ, ನಾನು ಡ್ಯೂಟಿ ಮಾಡ್ಕೊಂಡು ಬರ್ತೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಸರಿ ಅಂತಂದ್ರು. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 7:44. ನೋಡೋಣ ಬನ್ನಿ, ಆಗತ್ತಾ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಸೊ ಟೋಟಲ್ 20 ಬಾಡಿಗೆ 1948. ಇನ್ನೊಂದು ಬಾಡಿಗೆ ಪಿಕಪ್ ಬಂದಿದ್ದೀನಿ. ಇದೊಂದು ಬಾಡಿಗೆ ಮಾಡ್ಕೊಂಡಂತಂದ್ರೆ, ಇದೊಂದು ಬಾಡಿಗೆ ನಂದು ಆಯ್ತು ಅಂತಂದ್ರೆ 2000 ಟಾರ್ಗೆಟ್ ಊಬರ್ ಅಲ್ಲಿ ಏನಿದೆ ರೀಚ್ ಆಗುತ್ತೆ. ಈ ವೀಕಲ್ಲಿ ಸೇಮ್, ಈ ವೀಕಲ್ಲು ಸೇಮ್. ಈ ವೀಕಲ್ಲು 10,000 ದಾಟಕ್ಕಾಗಲಿಲ್ಲ, 9,000ನೇ ಆಗಿರೋದು. ಪರವಾಗಿಲ್ಲ. ಟೋಟಲ್ 89 ಟ್ರಿಪ್ ಮಾಡಿದ್ದೀನಿ. ಹೋದ್ ವೀಕಲ್ಲಿ ಎಷ್ಟು ಮಾಡಿದ್ದೆ? ಹೋದ್ ವೀಕಲ್ಲಿ ಸ್ವಲ್ಪ ಜಾಸ್ತಿನೇ ಇಲ್ಲ, ಕಮ್ಮಿ ಮಾಡಿದ್ದೆ. ಆಚೆ ವೀಕ್ನು ಕಮ್ಮಿ. ಈ ವೀಕೆ ಹೈಯೆಸ್ಟ್ ನಂದು ಅರ್ನಿಂಗು. ಬಟ್ ಟ್ರೈ ಮಾಡೋಣ ನೆಕ್ಸ್ಟ್ ವೀಕ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅರ್ನ್ ಮಾಡೋಕ್ಕೆ. ಗೊತ್ತಿಲ್ಲ ಏನೇನಾಗುತ್ತೆ ಏನೇನಿಲ್ಲ, ಬಟ್ ಆದಷ್ಟು ನಮ್ಮ ಕಡೆಯಿಂದ ನಾವು ಟ್ರೈ ಮಾಡೋಣ. ಹೈಯೆಸ್ಟ್ ಅರ್ನಿಂಗ್ ಪಾಯಿಂಟ್ ಇರೋದು ನಂದು 2177, 2177 ರೂಪಾಯಿ ಊಬರಲ್ಲಿ ಇರೋದು ಹೈಯೆಸ್ಟ್ ಅರ್ನಿಂಗ್. ಇದು ಇವಾಗ 1948 ಆಗೈತೆ. ಇನ್ನೊಂದು ಬಾಡಿಗೆ ಹಾಕ್ಕೊಂಡ್ಬಿಟ್ಟು ಅಂತಂದರೆ 2000 ಟಾರ್ಗೆಟ್ ರೀಚ್ ಆಗುತ್ತೆ. ನೋಡೋಣ ಏನೇನಾಗುತ್ತೆ ಏನೇನಿಲ್ಲ. ವೆಯ್ಟಿಂಗು ಪ್ಯಾಸೆಂಜರ್ಗೋಸ್ಕರ. ಹಾಗೆ ಒಬ್ರು ಪ್ಯಾಸೆಂಜರ್ ಯಾರು ರೇಟಿಂಗ್ ಕೊಟ್ಬಿಟ್ಟವ್ರಪ್ಪ. ಏನು ಕೊಟ್ಟವ್ರೆ? ಡ್ರಾಪ್ ಆಫ್ ಟೂ ಫಾರ್, ತುಂಬ ದೂರ ಡ್ರಾಪ್ ಮಾಡಿದ್ದಾರೆ ಅಂತ. ಏನು ಮಾಡೋದು,
ಎಲ್ಲ ಪ್ಯಾಸೆಂಜರ್ ಜೊತೆ ನಗ್ನಗ್ತಾ ಮಾತಾಡ್ತೀನಿ, ಪ್ರೀತಿಯಿಂದ ಮಾತಾಡ್ತೀನಿ, ಆದ್ರೂ ಕೂಡ ಈ ರೀತಿ ಕಂಪ್ಲೇಂಟ್ಗಳು ಕೊಡ್ತಾ ಇರ್ತಾರೆ ಕೆಲವೊಬ್ರು. ಪರವಾಗಿಲ್ಲ. ಟೋಟಲ್ 23 ಟ್ರಿಪ್ಪು 2364 ರೂಪಾಯಿ 32 ಪೈಸಾ ಪ್ಲಸ್ 130. ಟೋಟಲ್ 2,500 ನನ್ನ ಇವತ್ತಿನ ಅರ್ನಿಂಗು. ಇನ್ನೂ ಟೈಮ್ ಇದೆ, ಇನ್ನೂ ಏನಿಲ್ಲ ಅಂತಾದ್ರು 3 ಅವರ್ ಇದೆ, ಇನ್ನು 3 ಅವರ್ ಇದೆ. ಈ 3 ಅವರಲ್ಲಿ ಏನಿಲ್ಲ ಅಂತಂದ್ರು ಇನ್ನೂ 500 ರೂಪಾಯಿ ಆರಾಮಾಗಿ ನಾನು ದುಡಿಬಹುದು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಫುಲ್ ಬಾಡಿ ಪೇನ್, ಕಾಲು ಈ ಕೈ ಫುಲ್ ಬಾಡಿ ಪೇನ್ ಆಗ್ತಾ ಇದೆ. ಹಾಗಾಗಿ ನಾನು ಟ್ರಿಪ್ ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂತ ಎಂಡ್ ಮಾಡ್ತಾ ಇದ್ದೀನಿ. ಡ್ಯೂಟಿಗಳು ಬೀಳ್ತಾ ಇದಾವೆ, ನಿಜವಾಗ್ಲೂ ಹೇಳ್ತೀನಿ, ಮಿನಿಮಮ್ 150-200 ರೂಪಾಯಿ ಡ್ಯೂಟಿಗಳು ಬೀಳ್ತಾ ಇದಾವೆ. ಇನ್ನೊಂದು ಆರಾಮಾಗಿ 1 ಅವರ್ 10:30-11 ಗಂಟೆ ತನಕ ಮಾಡಿದ್ರು ಕೂಡ ಆರಾಮಾಗಿ 500 ರೂಪಾಯಿ ಮಾಡ್ಕೋಬಹುದು. ಬಟ್ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ಸೀದಾ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಇವಾಗ ಮನೆ ಕಡೆ ಹೊರಟಿದ್ದೀನಿ. ಟೋಟಲ್ ನಮ್ಮ ಇವತ್ತಿನ ದುಡಿಮೆ 2,500. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇವತ್ತಿನ ದುಡಿಮೆ ಹೈಯೆಸ್ಟ್, ಈ ವೀಕಿನ ಹೈಯೆಸ್ಟ್ ದುಡಿಮೆ, ಇದ್ರ ಬಗ್ಗೆ ಏನಂತೀರಾ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಡ್ಯೂಟಿನ ಒಂದ್ಸಾರಿ ಆಫ್ ಮಾಡ್ಬಿಡ್ತೀನಿ, ಹೇಳ್ತೀನಿ ಎಷ್ಟೊತ್ತು ನಾನು ಡ್ಯೂಟಿ ಮಾಡಿದ್ದೀನಿ ಎಷ್ಟೊತ್ತಿಲ್ಲ ಅಂತ. ಟೋಟಲ್ ಸಮರಿ ಬಂದ್ಬಿಡುತ್ತೆ. ಬೆಳಿಗ್ಗೆ 10:56 ಇವಾಗ 9:10 ಟೋಟಲ್ 23 ಟ್ರಿಪ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ. ಒಂದು ಕ್ಯಾನ್ಸಲ್ ಮಾಡ್ದಂಗೆ ಸ್ಕ್ರೀನ್ ಶಾಟ್ ಅನ್ನ ಆಡ್ ಮಾಡಿರ್ತೀನಿ. ನನ್ನ ಕಡೆಯಿಂದ ಇವತ್ತೊಂದು ಟ್ರಿಪ್ ಕೂಡ ಕ್ಯಾನ್ಸಲ್ ಆಗಿಲ್ಲ, ನಾನು ಕ್ಯಾನ್ಸಲ್ ಮಾಡಕ್ಕೂ ಹೋಗಿಲ್ಲ. ನೈಸ್, ಯು ಕನ್ಫರ್ಮ್ ಅಂಡ್ ಕಂಪ್ಲೀಟೆಡ್ 23 ಟ್ರಿಪ್ಸ್ ಇನ್ ಅ ರೋ. 23 ಟ್ರಿಪ್ ಅಕ್ಸೆಪ್ಟ್ ಮಾಡಿದ್ದೀನಿ. ಬಂದಂತ ಟ್ರಿಪ್ಗಳು ಒಂದು ಕೂಡ ಕ್ಯಾನ್ಸಲ್ ಮಾಡಿಲ್ಲ, ಒಂದು ಕೂಡ ಕ್ಯಾನ್ಸಲ್ ಆಗಿಲ್ಲ. ಇವಾಗ ಇದೊಂದು ಒಳ್ಳೆ ವಿಚಾರ. ಈ ಬಿಗಿನ ಹೈಯೆಸ್ಟ್ ದುಡಿಮೆ ಸಾಕ್, ಇಷ್ಟೇ. ಈ ರೀತಿ ದುಡಿಮೆ ಮಾಡ್ಕೊಂಡು ಇದ್ಬಿಡ ಅಲ್ವಾ. ವೀಕ್ಲಿ ಸಮರಿಲಿ ಟೋಟಲ್ ಅರ್ನಿಂಗ್ ಎಷ್ಟಾಗಿದೆ ಅವಾಗ ತೋರಿಸಿದ್ವೊಂದು, ಇವಾಗ 9,242 ರೂಪಾಯಿ ವೀಕ್ಲಿ ಸಮರಿ. ಸೊ ಪರವಾಗಿಲ್ಲ, ಒಂದ್ ಲೆಕ್ಕಕ್ಕೆ 10K 10,000 ಸಮೀಪನೇ ಬಂದಿದೀವಿ. ಡ್ಯೂಟಿ ಅರ್ಧಂಬರ್ಧ ಡ್ಯೂಟಿ ಮಾಡಿ ಈ ತರ ಡ್ಯೂಟಿ ಮಾಡಿ 10K ಸಮೀಪ ಬಂದಿದೀವಿ. ಇದಾಗಿತ್ತು ನಮ್ಮ ಇವತ್ತಿನ ಟೋಟಲ್ ದುಡಿಮೆ. ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ನಮ್ಮ ಇವತ್ತಿನ ಟೋಟಲ್. ಎಷ್ಟು ಸಾರಿ ಹೇಳ್ತೀಯಾದ್ರು ಹೇಳಿದ್ದೆ. ಸೊ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಫುಲ್ ಖುಷಿ ಏನಕ್ಕಂತಂದ್ರೆ ಟಾರ್ಗೆಟ್ ದಾಟಿದೀನಲ್ಲ, 2,500 ಮಾಡ್ಬಿಟ್ಟಿದ್ದೀನಿ ಅದಕ್ಕೆ.